ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂತಹ ಮಮತಾ ಬ್ಯಾನರ್ಜಿ ಅವರು ನಾಳೆ ಕೇಂದ್ರ ಸರ್ಕಾರ ಮತ್ತು ಇಲೆಕ್ಷನ್ ಕಮಿಷನ್ ವಿರುದ್ಧವಾಗಿ ಒಂದು ಬಹುದೊಡ್ಡದಾದಂತಹ ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾ ಇದ್ದಾರಂತೆ. ಈ ಪ್ರತಿಭಟನೆ ನಡೆಸಲಿಕ್ಕೆ ಕಾರಣ ಏನು, ಇವರ ಟಾರ್ಗೆಟ್ ಯಾರು, ಇದೆಲ್ಲದರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅದರ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮಮತಾ ಬ್ಯಾನರ್ಜಿ ಅವರು ನಾಳೆಗೆ ಒಂದು ಬಹುದೊಡ್ಡದಾದಂತಹ ಪ್ರತಿಭಟನಾ ರ್ಯಾಲಿಯನ್ನ ಪಶ್ಚಿಮ ಬಂಗಾಳದಲ್ಲಿ ನಡೆಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಒಂದ್ ವೇಳೆ ರ್ಯಾಲಿ ನಡೆದ್ರೆ ಅಥವಾ ಈ ರೀತಿಯಾದಂತಹ ಪ್ರತಿಭಟನೆಗಳು ನಡೆದ್ರೆ ಏನ್ ಆಗತ್ತೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನಾಳೆ ಇಡೀ ದಿನ ಪಶ್ಚಿಮ ಬಂಗಾಳದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಬೆಂಕಿ ಹತ್ಕೊಂಡು ಉರಿಯುವಂತ ಸಾಧ್ಯತೆಗಳಿರ್ತದೆ. ಕಾರಣ ಏನು ಎಲ್ಲದೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ಅವರು ಕೇಂದ್ರದ ವಿರುದ್ಧವಾಗಿ ಯಾಕೆ ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಇದಕ್ಕೆ ಕಾರಣ ಬೇರೆ ಏನೂ ಅಲ್ಲ. ಈಗ ಬಿಹಾರಲ್ಲಿ ಚುನಾವಣಾ ಆಯೋಗ ಒಂದು ಬಹುದೊಡ್ಡದಂತ ಒಂದು ಅಭಿಯಾನವನ್ನ ನಡೆಸ್ತಾ ಇದೆ. ಅಂದ್ರೆ ಅಲ್ಲಿರುವಂತಹ ವೋಟರ್ ಲಿಸ್ಟ್ ನ ರಿವಿಷನ್ ಮಾಡ್ತಾ ಇರುವಂತಹ ಕೆಲಸ ಇದು ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ನಡೀತದೆ. ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ನಡೀತದೆ. ಈಗ ಏನಾಗಿದೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಇಲೆಕ್ಷನ್ ಕಮಿಷನ್ ಈ ರೀತಿಯಾದಂತಹ ಏನಾದ್ರೂ ಸ್ಪೆಷಲ್ ರಿವಿಷನ್ ಮಾಡ್ಲಿಕ್ಕೆ ಹೊರಟ್ರೆ ಅದನ್ನ ನಾವು ತಡಿತೇವೆ. ಯಾವುದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯಾದಂತಹ ರಿವಿಷನ್ ಪ್ರಕ್ರಿಯೆ ನಡೆಸಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಹೇಳಿ ಈಗ ಅವರು ಪ್ರತಿಭಟನೆಗೆ ಇಳಿದಿದ್ದಾರೆ. ಮಮತಾ ದೀದಿ ಅವರು ಈ ರೀತಿಯಾದಂತಹ ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ಒಂದು ಬಹುದೊಡ್ಡದಾದಂತಹ ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಈಗ ದೆಹಲಿ, ಗುಜರಾತ್ ಮತ್ತೆ ಮಹಾರಾಷ್ಟ್ರಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಅಕ್ರಮ ವಲಸಿಗರು ಈ ಬಾಂಗ್ಲಾದೇಶಿಯರು ಅವರ ಗುರುತು ಹಿಡಿದು ಬಾಂಗ್ಲಾದೇಶಕ್ಕೆ ಕಳಿಸುವಂತಹ ಕೆಲಸ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಇದನ್ನ ನೋಡಿರುವಂತಹ ಮಮತಾ ದೀದಿ ಅವರು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೆಂಗಾಳಿ ಮಾತಾಡುವಂತಹ ಪ್ರತಿಯೊಬ್ಬರನ್ನು ಕೂಡ ಇವರು ಬಾಂಗ್ಲಾದೇಶಿಯರು ಅಂತೇಳಿ ಹಣೆಪಟ್ಟಿ ಕಟ್ಟಿ ಅವ್ರನ್ನ ಬಾಂಗ್ಲಾದೇಶಕ್ಕೆ ಕಳಿಸುವಂತಹ ಪ್ರಯತ್ನಕ್ಕೆ ಇಳಿದಿದ್ದಾರೆ. ಈ ಮೂಲಕ ಬೆಂಗಾಳಿಗಳಿಗೆ ಅವರು ಅವಮಾನ ಮಾಡ್ತಾ ಇದ್ದಾರೆ. ಬೆಂಗಾಳಿ ಮಾತಾಡುವವರು ಎಲ್ಲರೂ ಬಾಂಗ್ಲಾದೇಶದವರಲ್ಲ, ಅದಕ್ಕೆ ಬದಲಾಗಿ ಅವರೆಲ್ಲರೂ ಪಶ್ಚಿಮ ಬಂಗಾಳದವರು. ಆದ್ರೆ ಸರ್ಕಾರ ಇವರನ್ನ ಬಾಂಗ್ಲಾದೇಶದವರು ಅಂತೇಳಿ ಹೇಳಿ ಗಡಿ ದಾಟಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಈ ರೀತಿಯಾಗಿ ಹೇಳಿ ಅವರೀಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಮಮತಾ ದೀದಿಯವರು ಈ ರೀತಿ ಮಾಡ್ಲಿಕ್ಕೆ ಒಂದು ಬಹುದೊಡ್ಡದಾದಂತಹ ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ. ಈ ಚುನಾವಣೆಗಿಂತಲೂ ಮೊದಲು ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಲಿಸ್ಟ್ ನ ರಿವೈಸ್ ಮಾಡ್ಲಿಕ್ಕೆ ಇಲೆಕ್ಷನ್ ಕಮಿಷನ್ ಪ್ಲಾನ್ ಮಾಡ್ತಾ ಇದೆ. ಈಗಾಗಲೇ ಇಡೀ ದೇಶದಲ್ಲಿ ಆಗ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಅದರ ಪ್ರಕಾರ ಪಶ್ಚಿಮ ಬಂಗಾಳದಲ್ಲೂ ಕೂಡ ವೋಟರ್ ಲಿಸ್ಟ್ ರಿವಿಷನ್ ಆಗೇ ಆಗ್ತದೆ. ಆದ್ರೆ ಮಮತಾ ದೀದಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವುದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಲಿಸ್ಟ್ ನ ರಿವೈಸ್ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ, ಹೇಗ್ ಮಾಡ್ತಾರೆ ನಾವು ನೋಡ್ತೇವೆ ಅಂತ ಹೇಳಿ ಇಲೆಕ್ಷನ್ ಕಮಿಷನ್ ವಿರುದ್ಧ ಈಗ ತೊಡೆ ತಟ್ಟಿ ನಿಲ್ತಾ ಇದ್ದಾರೆ. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬಹುದು ಮಮತಾ ಬ್ಯಾನರ್ಜಿ ಅವರ ಮೆಂಟಾಲಿಟಿ ಹೇಗಿದೆ ಅಂತೇಳಿ. ಓರ್ವ ಸರ್ವಾಧಿಕಾರಿ ಹೇಗೆ ವರ್ತಿಸಬಹುದು ಅದೇ ರೀತಿಯಾಗಿ ಈಗ ಮಮತಾ ದೀದಿ ಅವರು ವರ್ತಿಸ್ತಾ ಇದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು, ಇವ್ರು ಮುಂದೊಂದು ದಿನ ಬಾಂಗ್ಲಾದೇಶದೊಂದಿಗೆ ಪಶ್ಚಿಮ ಬಂಗಾಳವನ್ನ ವಿಲೀನ ಮಾಡಿದ್ರು ಮಾಡಬಹುದು. ಅದಕ್ಕೆ ಅವ್ರು ಕೊಡುವಂತ ಕಾರಣ ಏನು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿರುವವರು ಕೂಡ ಬೆಂಗಾಳಿ ಮಾತಾಡ್ತಾರೆ, ಹಾಗೇನೆ ಬಾಂಗ್ಲಾದೇಶದಲ್ಲಿರುವವರು ಕೂಡ ಬೆಂಗಾಳಿ ಮಾತಾಡ್ತಾರೆ. ಆದ್ರಿಂದಾಗಿ ನಾವೆಲ್ಲ ಒಂದು ಅಂತ ಹೇಳಿ ಅವ್ರ ಜೊತೆ ಸೇರ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಮಾಡಬಹುದು. ಒಂದ್ ವೇಳೆ ಆ ರೀತಿ ಆದ್ರೂ ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತ. ಇಲ್ಲಿ ಮಮತಾ ದೀದಿ ಅವರಿಗೆ ಯಾಕೆ ಇಷ್ಟೊಂದು ಆತಂಕ ಆಗ್ತದೆ ಅಂತ ಹೇಳಿದ್ರೆ, ಒಂದ್ ವೇಳೆ ವೋಟರ್ ಲಿಸ್ಟ್ ನ ರಿವಿಷನ್ ಮಾಡ್ಲಿಕ್ಕೆ ಹೊರಟ್ರೆ ಆಗ ಏನಾಗ್ತದೆ ಅಂದ್ರೆ, ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳಿ ಪಶ್ಚಿಮ ಬಂಗಾಳದಲ್ಲಿ ನೆಲೆ ನಿಂತಹ ಬಹಳಷ್ಟು ಜನ ಇದ್ದಾರೆ, ಲಕ್ಷಾಂತರ ಜನ ಅಲ್ಲಿದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ಮತವನ್ನ ಕಳ್ಕೊಳ್ತಾರೆ. ಈಗಾಗಲೇ ಅವರು ಅಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಸೇರ್ಕೊಂಡ್ ಬಿಟ್ಟಿದ್ದಾರೆ. ಇವರ ಮತಗಳೆಲ್ಲವೂ ಡಿಲೀಟ್ ಆಗಿ ಹೋಗ್ತದೆ. ಇದರಿಂದ ಆಗುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಮಮತಾ ದೀದಿಗೆ ಕೆಲವೊಂದು ಪ್ರದೇಶಗಳಲ್ಲಿ ಮತದಾರರು ಕಮ್ಮಿ ಆಗ್ತಾರೆ. ಅಂದ್ರೆ ಈಗಾಗಲೇ ಇವರೆಲ್ಲರೂ ಕೂಡ ಮಮತಾ ದೀದಿಗೆ ವೋಟ್ ಹಾಕ್ತಾರೆ. ನಿಮ್ಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಏನೇ ಗಲಭೆ ನಡೆದ್ರು ಕೂಡ ಅದರಲ್ಲಿ ಮುಖ್ಯ ಪಾತ್ರ ವಹಿಸೋದು ಇದೇ ಬಾಂಗ್ಲಾದೇಶಿಯರು ಮತ್ತು ರೋಹಿಂಗ್ಯಾಗಳು. ಇವರೇ ಒಂದ್ ರೀತಿ ಮಮತಾ ದೀದಿಯವರಿಗೆ ಬೆನ್ನೆಲುಬಾಗಿ ಅಲ್ಲಿ ನಿಂತು ಬಿಟ್ಟಿದ್ದಾರೆ. ಅಂದ್ರೆ ಈ ಗಲಭೆಯನ್ನೆಲ್ಲ ನಡೆಸುವ ಮುಖಾಂತರ ಮತ್ತು ಚುನಾವಣೆ ನಡೆದ ನಂತರ ಕೂಡ ಅಷ್ಟೇ ಅಲ್ಲಿ ಏನೆಲ್ಲ ಗಲಭೆ ನಡೀತೆ ಇದರೆಲ್ಲದ್ರ ಹಿಂದೆ ಇದೇ ಮಮತಾ ದೀದಿಯವರ ಈ ಗೂಂಡಾ ಪಡೆನೇ ಇರುವಂತದ್ದು. ಈ ಗೂಂಡಾ ಪಡೆಯನ್ನೇ ಇವ್ರು ಕಳ್ಕೋಬೇಕಾಗಿ ಬರ್ತದೆ. ಅದಕ್ಕೆ ಮಮತಾ ದೀದಿಯವರು ತಯಾರಿಲ್ಲ. ಇದಲ್ಲದೇನೆ ಮುಂದಿನ ವರ್ಷ ನಡೆಯುವಂತ ಚುನಾವಣೆ ಮಮತಾ ದೀದಿಯವರಿಗೆ ಅತ್ಯಂತ ಕ್ರೂಷಿಯಲ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಬಹುದೊಡ್ಡದಂತ ಆಕ್ರೋಶ ಅಲ್ಲಿ ಈಗ ಕಂಡು ಬರ್ತಾ ಇದೆ. ಒಂದು ಆಡಳಿತ ವಿರೋಧಿ ಅಲೆ ಇದೆ, ಹಾಗೇನೆ ಮಮತಾ ದೀದಿಯವರು ಮಾಡ್ತಾ ಇರುವಂತಹ ಅನಾಚಾರಗಳು, ಅಲ್ಲಿ ನಡೀತಿರುವಂತಹ ಕೆಲವೊಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಇದೆಲ್ಲವೂ ನೋಡಿರುವಂತಹ ಜನರು ಈಗ ಮಮತಾ ದೀದಿಯವರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಇದ್ರ ಜೊತೆ ಇನ್ನೊಂದು ಬಹುದೊಡ್ಡದಂತಹ ಸಮಸ್ಯೆಯನ್ನ ಮಮತಾ ದೀದಿಯವರು ಫೇಸ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ಅಷ್ಟೇ ಹಿಂದೂಗಳು ಇವರಿಗೆ ಮತವನ್ನ ಹಾಕ್ತಾ ಇದ್ರು, ಬೇರೆ ಬೇರೆ ಕಾರಣದಿಂದ ಹಾಕ್ತಾ ಇದ್ರು. ಆದ್ರೆ ಈ ಬಾರಿ ಹಿಂದೂಗಳು ಸಂಪೂರ್ಣವಾಗಿ ಮಮತಾ ದೀದಿಯವರಿಗೆ ವಿರುದ್ಧವಾಗಿ ನಿಲ್ಲುವಂತ ಸಾಧ್ಯತೆ ಇದೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಡೆದಂತಹ ಉಪಚುನಾವಣೆಯಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೂಗಳ ಮತ ಸಂಪೂರ್ಣವಾಗಿ ಬಿಜೆಪಿ ಕಡೆಗೆ ಟರ್ನ್ ಆಗಿರೋದು ಕಂಡು ಬಂದಿದೆ. ಇದನ್ನ ನೋಡಿರುವಂತಹ ಮಮತಾ ದೀದಿಯವರಿಗೆ ಈಗ ಏನಾದ್ರೂ ಮಾಡಿ ಈ ಅಕ್ರಮ ವಲಸಿಗರು ಯಾರೆಲ್ಲ ಇದ್ದಾರೋ ಅವ್ರನ್ನ ಅಲ್ಲೇ ಉಳಿಸ್ಕೋಬೇಕು. ಅದೇ ರೀತಿಯಲ್ಲಿ ಅವ್ರ ಹೆಸರು
ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಆಗದಿರೋ ರೀತಿಯಲ್ಲಿ ನೋಡ್ಕೋಬೇಕು. ಆ ಮುಖಾಂತರ ಚುನಾವಣೆಯನ್ನ ತಾನು ಗೆಲ್ಲಬೇಕು ಅನ್ನೋ ಒಂದು ಹಪಾಹಪಿ ಬಿದ್ದಿದ್ದಾರೆ. ಅದಕ್ಕಾಗಿ ಈ ರೀತಿಯಾದಂತಹ ಒಂದು ಪ್ರತಿಭಟನೆಗೆ ಇಳಿದಿದ್ದಾರೆ. ಆದ್ರೆ ಇಲೆಕ್ಷನ್ ಕಮಿಷನ್ ಮಮತಾ ದೀದಿಯವರ ಈ ಬೆದರಿಕೆಗೆ ಬಗ್ತದ? ಖಂಡಿತವಾಗಿ ಬಗ್ಗಲ್ಲ. ಯಾಕಂತ ಹೇಳಿದ್ರೆ ಇದೊಂದು ಇಂಡಿಪೆಂಡೆಂಟ್ ಬಾಡಿ, ಅವರು ತಮ್ಮ ಕೆಲಸವನ್ನ ತಾವು ಮಾಡ್ಬೇಕಾಗಿ ಬರ್ತದೆ. ಆದ್ರಿಂದಾಗಿ ಮಮತಾ ದೀದಿಯವರು ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇದೆಲ್ಲದೂ ತಿಳಿದಿರುವಂತಹ ಮಮತಾ ದೀದಿಯವರು ಈಗ ಹತಾಶರಾಗಿ ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾಳೆ ನೀವು ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿಯವರ ಈ ಗೂಂಡಾ ಪಡೆ ಇದೆಯಲ್ಲ, ಇದು ಯಾವ ರೀತಿಯಾದಂತಹ ವಾತಾವರಣವನ್ನ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದನ್ನ ನೀವು ಖಂಡಿತವಾಗಿ ನೋಡಬಹುದು. ಸ್ನೇಹಿತರೆ, ಇದು ಮಮತಾ ಬ್ಯಾನರ್ಜಿ ಅವರು ನಾಳೆ ಕೇಂದ್ರ ಸರ್ಕಾರ ಮತ್ತು ಇಲೆಕ್ಷನ್ ಕಮಿಷನ್ ವಿರುದ್ಧವಾಗಿ ಹಮ್ಮಿಕೊಂಡಿರುವಂತಹ ಬಹುದೊಡ್ಡದಾದಂತಹ ಪ್ರತಿಭಟನೆಯ ಸಾರಾಂಶ. ಸ್ನೇಹಿತರೆ, ನಿಮ್ಗೆ ಈ ವಿಷಯದ ಬಗ್ಗೆ ಏನ್ ಅನ್ಸ್ತದೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.